ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘ. ಸೊ ಈ ಸರಿ ನಾನು ಊಟಿ ಟ್ರಿಪ್ಪಿಗೆ ಹೋಗಿದ್ದೆ ಆಫೀಸ್ ಫ್ರೆಂಡ್ಸ್ ಜೊತೆ. ಸೊ ಈ ವಿಡಿಯೋದಾಗ ನಾ ಎಲ್ಲಿ ಹೋಗಿದ್ವಿ, ಎಷ್ಟು ದಿವಸ ಹೋಗಿದ್ವಿ, ಆಮೇಲೆ ಯಾವ್ಯಾವ ಪ್ಲೇಸ್ ನೋಡಿದ್ವಿ ಅಂತ ಹೇಳ್ತೇನೆ ಬರ್ರಿ. ಸೊ ಫಸ್ಟ್ ನಾವು ಬೆಂಗಳೂರಿಂದ 4 ಗಂಟೆಗೆ ಬಿಟ್ವಿ, ಶನಿವಾರ ಮುಂಜಾನೆ ಬಿಟ್ವಿ. ಮೈಸೂರು ನಾವು 6:30ಗೆ ರೀಚ್ ಆದ್ವಿ. ಆಮೇಲೆ ಇಲ್ಲಿ ಬ್ರೇಕ್ ತೊಗೊಂಡ್ವಿ. ಇಲ್ಲಿ ಚಹಾ ಮಾತ್ರ ಮಸ್ತ್ ಚಲೋ ಕೊಟ್ಟಿದ್ರು. ಆಮೇಲೆ ಇಲ್ಲಿಂದ ನಾವು ಬಂಡೀಪುರಿಗೆ ಹೋಗಬೇಕಾಗಿತ್ತು. ಸೊ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. 6:30 ಆಗಿತ್ತು. ಇವರ ನಮ್ಮ ಆಫೀಸ್ ಫ್ರೆಂಡ್ಸ್. ಸೊ ಎಲ್ಲರಿಗೂ ಹಾಯ್. ಸೊ ಇವಾಗ ನಾವು ಬಂಡೀಪುರಿಗೆ ಹೋಗ್ತೇವೆ. ಬಂಡೀಪುರದಿಂದ ಮುದುಮಲೈ ಫಾರೆಸ್ಟ್ ಮೇಲೇನೆ ಊಟಿಗೆ ಹೋಗ್ತೇವೆ. ನಾವು ಈ ಟೈಮಿಗೆ ಯಾವ ಚೂಸ್ ಮಾಡೇವಿ ಅಂತಂದ್ರೆ ನಮಗೆ ಪ್ರಾಣಿಗಳು ಕಾಣಿಸ್ಬೋದು ಅನ್ನೋ ಚಾನ್ಸಸ್ ಇತ್ತು. ಸೊ ಅದಕ್ಕೆ ಅರ್ಲಿ ಮಾರ್ನಿಂಗ್ ಬಂಡೀಪುರ ರೀಚ್ ಆಗುವಂಗೆ ನಾವು ಬೆಂಗಳೂರು ಬಿಟ್ಟಿದ್ವಿ. ಸೊ ಇವಾಗ ನಾವು ಎಂಟರ್ ಆದ್ವಿ ಬಂಡೀಪುರಿಗೆ. ಸೊ ಈ ರೋಡ್ನಾಗ ಏನು ನಾವು ಹೋಗ್ತೇವಲ್ಲ, ಇದು ಮಾತ್ರ ಮಸ್ತ್ ಇತ್ತು. ನಮಗಿಲ್ಲೇ ಜಿಂಕಿ, ಸಾರಂಗ ಮತ್ತು ಆನೆ ಬಿಟ್ರೆ ಬೇರೆ ಯಾವ ಕಂಡಿಲ್ಲ. ಬಟ್ ನಾವು ಎಲ್ಲೋ ಒಂದ್ ಕಡೆ ಹುಲಿನರ ಚಿರಿತರ ಕಾಣಿಸ್ತೈತಿ ಅಂತ ಹುಡುಕಿದ್ವಿ. ಬಟ್ ನಮ್ಮ ಲಕ್ಕಿಗೆ ಸಿಗ್ಲಿಲ್ಲ. ಆದ ಜಿಂಕಿಗಂತೂ ಎಲ್ಲೂ ಬರ ಇಲ್ಲ ನೋಡ್ರಿ. ಜಿಂಕಿ ಸಾರಂಗಂತೂ ನಾವು ಎಷ್ಟು ನೋಡಿದ್ವಿ ಎಣಿಸಿದ್ರೂ ಗೊತ್ತಾಗಂಗಿಲ್ಲ, ಅಷ್ಟು ನೋಡಿದ್ವಿ. ಈ ತರ ಗುಂಪುಗಳು ಭಾಳ ಇದ್ವು. ಅಲ್ಲಿ ಕಾಣಿಸ್ತಾವ ನೋಡ್ರಿ. ಅಲ್ಲಿಯೂ ನಿಂತಿದ್ವು. ಆಮೇಲೆ ಇದು ಬಂಡೀಪುರ ಎಂಡ್ ಆಕೈತಿ. ಈಗ ನೆಕ್ಸ್ಟ್ ನಮಗ್ ಬರೋದು ಮುದುಮಲೈ ಫಾರೆಸ್ಟ್ ಎಂಟರ್ ಆಗ್ತೇವೆ, ತಮಿಳ್ನಾಡು ಎಂಟರ್ ಆಗ್ತೇವಿ. ಸೊ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ ಅಂತ ನಿಂತಿದ್ವಿ. ಅಷ್ಟೊಳಗೆ ನಮಗೊಂದು ನವಿಲು ಕಾಣಿಸ್ತ. ಹಿಂಗ ನೋಡ್ರಿ, ಹಿಂಗ ರೋಡ್ ಮೇಲೆ ಅಡ್ಡಾಡ್ತಿರ್ತಾವ. ಜಿಂಕಿ ಆತ, ನವಿಲ್ ಆತ, ಹಿಂಗ ಅಡ್ಡಾಡ್ತಿರ್ತಾವ. ಸ್ವಲ್ಪ ಹುಷಾರಾಗಿ ಓಡಿಸೋದು ಚಲೋ. ನಾವು ಊಟಿ ರೀಚ್ ಆಗಿ ಫಸ್ಟ್ ಪ್ಲೇಸ್ ನೋಡಿದ್ದ ಕೂನೂರ್ ಟೀ ಎಸ್ಟೇಟ್. ನಾವು ಚೆಕ್ ಇನ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಇಲ್ಲಿ ಬಂದ್ವಿ. ಇಲ್ಲಿಗೆ 45 ಮಿನಿಟ್ಸ್ ಬೇಕಿತ್ತು ನಮ್ಮ ರೂಮಿಂದ ಬರಕ್ಕೆ. ಸೊ ಇಲ್ಲೊಂದು ಸ್ವಲ್ಪ ಫೋಟೋ ತೊಗೊಂಡು ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿಗೇನು ಎಂಟ್ರಿ ಫೀಸ್ ಇಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದೆಷ್ಟು ಚಲೋ ಕಾಣತೈತ್ಲ ಅಷ್ಟು ಚಲೋ ಇಟ್ಕೊಳೋದು ನಮ್ಮ ಜವಾಬ್ದಾರಿ. ಸ್ವಚ್ಛತೆಯನ್ನು ಕಾಪಾಡೇನು ತಲೆಗಿಟ್ಕೊಳ್ಳೋಣ. ಅಲ್ಲಿಂದ ನಾವು ನೆಕ್ಸ್ಟ್ ನಾವು ದೊಡ್ಡ ಬೆಟ್ಟ ಪೀಕಿಗೆ ಬಂದ್ವಿ. ಇಲ್ಲೇ ಓಪನಿಂಗ್ ಮತ್ತು ಕ್ಲೋಸಿಂಗ್ ಟೈಮ್ ಐತಿ. ಆಮೇಲೆ ಎಂಟ್ರಿ ಫೀಸ್ 50 ರೂಪೀಸ್ ಪರ್ ಪರ್ಸನ್ ಐತಿ. ಇಲ್ಲೇ ನೀವು ಈವ್ನಿಂಗ್ ಟೈಮ್ ಹೋಗೋದ ಚಲೋ. ಮಟ ಬಿಸಿಲಾಗಂತೂ ನಿಮಗೆ ಈ ವ್ಯೂ ಅಂತೂ ಸಿಗಂಗಿಲ್ಲ. ಸೊ ಈವ್ನಿಂಗ್ ಟೈಮ್ ಹೋದ್ರು ಚಲೋ. ನಾವು ಹೋಗಿದ್ದು 4:15ಗೆ 5:30ಗೆ ವಾಪಸ್ ಬಂದ್ವಿ. ಇಲ್ಲಿ ಮೇಲ್ ಕಾಣ್ತಿರೋದು ವ್ಯೂ ಪಾಯಿಂಟ್. ನಾವಿಲ್ಲೊಂದು ಫೋಟೋ ತೊಗೊಂಡ್ವಿ, ಮಸ್ತ್ ಬಂದಿತ್ತು. ಸೊ ಇದ ನೋಡ್ರಿ ಫೋಟೋ. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ ಇಲ್ಲಿ ಕೆಳಗಡೆ ಹೋಗಕ್ಕೆ ಒಂದು ರೂಟ್ ಐತಿ. ಅಲ್ಲಿ ಕೆಳಗಡೆನೂ ಒಂದು ವ್ಯೂ ಪಾಯಿಂಟ್ ಐತಿ. ಅಲ್ಲಿಗೆ ಹೋಗಿ ಇಲ್ಲಿ ಮಿಸ್ ಮಾಡ್ಕೋಬೇಡ್ರಿ. ಭಾರಿ ಅಂದ್ರೆ ಭಾರಿ ಮಸ್ತ್ ಐತಿ ವ್ಯೂ ಪಾಯಿಂಟ್. ಸೊ ಅಲ್ಲೇ ಸನ್ಸೆಟ್ ಆಗೋ ಟೈಮಿಗೆ ನೀವು ಹೋದ್ರಿ ಅಂದ್ರೆ ಮಸ್ತ್ ಆಕೈತಿ. ಸೊ ತೋರಿಸ್ತೇನೆ ಬರ್ರಿ. ಇಲ್ಲೇ ಊಟಿ ಕ್ಯಾರೆಟ್, ಮುಲಂಗಿ ಮತ್ತು ಚಾಕ್ಲೇಟ್ಸ್ ಟ್ರೈ ಮಾಡೋದು ಮರಿಬೇಡ್ರಿ. ಇಲ್ಲಿ ಮಾತ್ರ ಮಸ್ತ್ ಇತ್ತದ, ಏನೋ ಮಸಾಲ ಹಾಕಿ ಕೊಟ್ಟಿದ್ರ. ಇದ ನೋಡ್ರಿ ದೊಡ್ಡ ಬೆಟ್ಟ ಪೀಕ್ ಸನ್ಸೆಟ್ ಪಾಯಿಂಟ್. ಎಷ್ಟು ಮಸ್ತ್ ಐತಿ. ಇದು ಮಾತ್ರ ಮಿಸ್ ಮಾಡ್ಕೋಬೇಡ್ರಿ ಇಲ್ಲಿ ಬಂದಾಗ. ಸೊ ಇಲ್ಲಿಗೆ ನಮ್ದು ಫಸ್ಟ್ ಡೇ ಮುಗೀತ. ಬಿಕಾಸ್ ನಮಗೆ ಭಾಳ ಟೈಮ್ ಇರಲಿಲ್ಲ ಅಂತೇಳಿ 2 ಪ್ಲೇಸ್ ನೋಡಿದ್ವಿ. ಆಮೇಲೆ ನಾವು ರೂಮಿಗೆ ಹೋದ್ವಿ. ನಾವು ಉಳ್ಕೊಂಡಿದ್ದಿದ್ದು ರೋಸ್ ಪಾರ್ಕ್ ರೆಸಿಡೆನ್ಸಿ ಅಂತ ಹೇಳಿ. ಇದು ರೋಸ್ ಪಾರ್ಕ್ ರೆಸಿಡೆನ್ಸಿ ಕನ್ನಡದವ್ರದ ಅಂತ, ಉಡುಪಿದವ್ರಂತ. ಸೊ ನಿಮಗೆ ಬರೋದಿದ್ರೆ ಇಲ್ಲಿ ಬರ್ಬೋದು, ನಿಮಗೆ ತಮಿಳ್ ಬರಂಗಿಲ್ಲ ಅಂತ ಹೇಳಿದ್ರ. ಸೊ ನಾವು ಸೆಕೆಂಡ್ ಡೇ ಪೈಕಾರ ಬೋಟಿಂಗ್ ಹೋದ್ವಿ. ಇಲ್ಲೇ ಬೋಟಿಂಗ್ ಮಾಡಕ್ಕೆ 1200 ರೂಪಾಯಿ 8 ಜನಕ್ಕೆ ಅಂತ ಹೇಳಿದ್ರೆ, ನಾವು ಗ್ರೂಪಾಗಿ ಹೋಗಿದ್ವಿ ಅಂತ ಹೇಳಿ ನಾವು 8 ಜನದ ಪ್ಯಾಕೇಜ್ ತಗೊಂಡ್ವಿ. ಇದು 20 ನಿಮಿಷದ ರೈಡ್. ಮತ್ತು ನೀರು ಮಾತ್ರ ಭಾಳ ಕ್ಲೀನ್ ಇತ್ತು. ಸೊ ಫುಲ್ ಎಂಜಾಯ್ ಮಾಡಿದ್ವಿ ಇಲ್ಲಿ ನಾವು. ಆಮೇಲೆ ಇನ್ನೊಂದು ಏನು ಇಷ್ಟ ಆಯ್ತು ನಂಗೆ ಊಟಿದಾಗ ಅಂದ್ರೆ, ಇವ್ರ ಪ್ಲಾಸ್ಟಿಕ್ ಫ್ರೀ ಸಿಟಿ. ಸೊ ನಿಮಗೆ ಎಲ್ಲೂ 1 ಲೀಟ್ರ್ ಬಾಟಲ್ ಸಿಗಂಗಿಲ್ಲ. ಎಲ್ಲಿ ಹೋದ್ರೂ ನೀವು 5 ಲೀಟ್ರ್ ಬಾಟಲ ತೊಗೋಬೇಕು. ನಂಗೇನೋ ಬೆಸ್ಟ್ ಐಡಿಯಾ ಅನ್ನಿಸ್ತದೆ. ಯಾಕಂತಂದ್ರೆ ನೀವು 1 ಲೀಟ್ರ್ ತೊಗೊಂಡು ಕುಡಿದು ಅಲ್ಲೇ ಚೆಲ್ ಬಿಡ್ತೀರಿ. ಅದು 5 ಲೀಟ್ರ್ ತೊಗೊಂಡ್ರೆ ನಿಮ್ಗೆ ಖಾಲಿನ ಆಗಂಗಿಲ್ಲ. ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪೈಕಾರ ಫಾಲ್ಸಿಗೆ ಹೋದ್ವಿ. ಸೊ ನೋಡ್ರಿ ಇಲ್ಲಿ ನೀರು ಮಾತ್ರ ಭಾಳ ಅಂದ್ರೆ ಭಾಳ ಕಡಿಮೆ ಇತ್ತು. ನಾವು ಈ ಪ್ಲೇಸ್ ಮುಗಿಸ್ಕೊಂಡು ನೆಕ್ಸ್ಟ್ ಶೂಟಿಂಗ್ ಪಾಯಿಂಟ್ ಅಂತ ಹೇಳಿ ಒಂದು ಪ್ಲೇಸಿಗೆ ಹೋದ್ವಿ. ಇದ ನೋಡ್ರಿ ಅದ ಪ್ಲೇಸ್. ಇಲ್ಲೇ ಎಂಟ್ರಿ ಫೀಸ್
ರೂಪಾಯಿ ಒಬ್ಬರಿಗೆ. ಆಮೇಲೆ ಆರಾಮಾಗಿ ಪೀಕ್ ಮಠ ನಡ್ಕೊಂಡು ಹೋಗ್ಬೋದು. ನಾವು ನೆಕ್ಸ್ಟ್ ಪೈನ್ ಫಾರೆಸ್ಟಿಗೆ ಹೋದ್ವಿ. ಅಲ್ಲೊಂದು ಒಳಗೊಂದು ಕೆರೆ ಇತ್ತು. ಸೊ ಒಂದು ಸ್ವಲ್ಪ ಕೆರೆ ನೋಡಿ ಒಂದು ಸ್ವಲ್ಪ ಫೋಟೋ ಗಿಟೋ ತಕ್ಕೊಂಡು ನಮ್ಗೆ ಟೈಮ್ ಬೇರೆ ಆಗಿತ್ತು. ಇದು ಕ್ಲೋಸಿಂಗ್ ಟೈಮ್ ಇತ್ತು, ಅಂದ್ರೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಬೊಟಾನಿಕಲ್ ಗಾರ್ಡನಿಗೆ ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ. ಬಟ್ ಬೊಟಾನಿಕಲ್ ಗಾರ್ಡನಿಗೆ ಹೋಗಕ್ಕೆ ಬೆಳಕನ್ನ ಹೋಗ್ಬೇಕಾಗಿತ್ತು. ಆದರೂ ನಾವು ಅದನ್ನ ಮಿಸ್ ಮಾಡಬಾರ್ದು ಅಂತೇಳಿ ಕತ್ತಲ್ದಾಗ ಹೋಗ್ಯಾವ. ಇಲ್ಲಿ ಒಬ್ರು ಮುಖ ಒಬ್ರಿಗೆ ಕಾಣಂಗಿಲ್ರಿ, ಅಷ್ಟು ಕತ್ಲೈತಿ. ಅಂದ್ರೂ ನಾವು ಬೊಟಾನಿಕಲ್ ಗಾರ್ಡನ್ ಕವರ್ ಮಾಡ್ಬೇಕು ಅನ್ನೋ ಸಂಬಂಧ ಬ್ಯಾಟ್ರಿ ಹಚ್ಚರ ಗಿಡ ನೋಡ್ಕೊಂಡು ಹೋದ್ವಿ. ಇಲ್ಲಿಗೆ ನಮ್ಮ ಊಟಿ ಟ್ರಿಪ್ ಮುಗೀತು. ಸೊ ನಿಮಗೆ ಈ ವಿಡಿಯೋ ಲೈಕ್ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್ ಬಾಯ್.